ಬಿಜೆಪಿ ಒಳಗಡೆ ಇರುವಂಥ ಅಸಮಾಧಾನ ಗೊತ್ತಿರುವಂಥದ್ದೇ. ಅದರಲ್ಲೂ ಈ ಸಂಬಂಧಪಟ್ಟಂಥ ಈ ಜಿಲ್ಲಾಧ್ಯಕ್ಷರುಗಳು ಅವ್ರನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅಸಮಾಧಾನ ಜಾಸ್ತಿ ಆಯಿತು. ಶಿವಮೊಗ್ಗದ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಚಿಕ್ಕಮಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ವಿಜೇಂದ್ರ ಯಾರನ್ನೂ ಕೂಡ ಪರಿಗಣಿಸಿಲ್ಲ, ಯಾರ ಸಲಹೆಯನ್ನು ಕೇಳಿಲ್ಲ ಅನ್ನುವಂಥ ಆರೋಪ ಇತ್ತು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂಗೆ ಸಂಸದರು ಮಾತಾಡದಂಥ ರೀತಿ ಇತ್ತಲ್ಲ, ಕೆ ಸುಧಾಕರ್ ಮಾತಾಡಿದ್ದು, ಅದು ಒಂದು ಏನು ಬಾರ್ಡರ್ ಇತ್ತಲ್ಲ ಅದನ್ನು ದಾಟಿ ಹೋದಂಗಾಯ್ತು ಒಂದು ಲೆಕ್ಕದಲ್ಲಿ. ನಿನ್ನೆ ಅವರು ಸುಧಾಕರ್ ಲೆಫ್ಟ್ ಅಂಡ್ ರೈಟ್ ತಗೊಂಡ್ರು, ಎಗ್ಗಿಲ್ಲದೇ ಮಾತಾಡಿದ್ರು. ಹಿಂಗೆ ಬಿಟ್ರೆ ನಮ್ಮನ್ನು ಸಮಾಧಿ ಮಾಡಕ್ ಹೊರಟಿದ್ದೀರಿ ನೀವು ಅಂತಂತಂದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಹೇಳಿದರೆ, ಈ ರೀತಿ ಹಗುರವಾಗಿ ಮಾತಾಡೋದು ಸರಿಯಲ್ಲ, ಯುದ್ಧ ಅಂತೀರಿ, ಸಮಾಧಿ ಅಂತೀರಿ, ಏನಿದು? ಆದರೆ ಒಂದು ಮಾತು ಮಾತ್ರ ಸತ್ಯ, ನಿನ್ನೆ ಇಲ್ಲಿ ತನಕ ಅಸಮಾಧಾನಗಳು ಕೇಳಿ ಬರ್ತಾ ಇತ್ತು, ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವು. ಆದರೆ ಸುಧಾಕರ್ ಮಾತಾಡಿದಂಥ ರೀತಿ ಇತ್ತಲ್ಲ, ಅದು ಇನ್ನೊಂದು ಎಲ್ಲೆಯನ್ನು ತಲುಪಿದೆ. ಈ ಮುಖಾಂತರ ಒಳಗಿಂದೊಳಗೆ ಇರುವಂಥ ಅಸಮಾಧಾನ ಇದೆಯಲ್ಲ, ಈ ಅಸಮಾಧಾನ BJP ಒಳಗಡೆ ಇರುವಂಥದ್ದು ಇದು ಸಾಮಾನ್ಯದ್ದಲ್ಲ ಅನ್ನುವಂಥದ್ದನ್ನು ನಿನ್ನೆ ಸಾಬೀತು ಮಾಡಿದೆ. ಬನ್ನಿ, ಇಷ್ಟಕ್ಕೂ ನಿನ್ನೆ ಮಾತಾಡಿದ್ದೇನದು ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಇದೇನು ಹೊಸದೇನೋ ಅಲ್ಲ. BJPನಲ್ಲಿ ಈಗ ಯತ್ನಾಳ್ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ ಕೂಡ ಸೇರಿಕೊಂಡ್ರು, ಅವರು ಕೂಡ ಮಾತಾಡ್ತಿರ್ತಾರೆ. ಇನ್ನು ಕುಮಾರ್ ಬಂಗಾರಪ್ಪ ಬಂದರು, ಆ ಕಡೆಯಿಂದ ಈ ಕಡೆಯಿಂದ ಅರವಿಂದ್ ಲಿಂಬಾವಳಿ ಬಂದರು, ಒಬ್ಬರಾದ್ಮೇಲೆ ಒಬ್ಬರು ಸೇರ್ತಾ ಹೋದರು. ಪ್ರತಾಪ್ ಸಿಂಹ ಸೇರಿಕೊಂಡ್ರು. ಈಗ ಆ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ ಸ್ಟೇಟ್ಮೆಂಟ್ಗಳು ಎಲ್ಲೇ ಮೀರಿಬಿಟ್ಟಿವೆ. ಅಂದರೆ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ಬೋದು ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಸುಧಾಕರ್ ಮಾತಾಡಿದ್ದಿತ್ತಲ್ಲ, ಅದು ಒಳಗಡೆ ಇರುವಂಥ ಅಸಮಾಧಾನ ಸಾಮಾನ್ಯದ್ದಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿಬಿಡ್ತು. ಇಷ್ಟಕ್ಕೂ ಈ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಯಾಕೆ ಪರಿಗಣಿಸಿಲ್ಲ ಅಂತ ಸುಧಾಕರ್ ಕೇಳಿದಂಥ ಪ್ರಶ್ನೆ ಇತ್ತಲ್ಲ, ಬರೀ ಏನು ಅಂದರೆ ಅದು ನೀವು ಯಾಕೆ ನನ್ನ ಪರಿಗಣಿಸಿಲ್ಲ ಅಂತ ಮಾತ್ರ ಕೇಳಲಿಲ್ಲ ಅವರು. ನಿಮ್ಮ ಹತ್ರ ಸಾವಿರಾರು ಕೋಟಿ ಇರ್ಬೋದು, ಹಾಗಂತ ನೀವು ಇಲ್ಲೆಲ್ಲ ಆಟ ಆಡೋಕ್ಕೆ ಬರಬೇಡಿ, ನೀವು ನಮ್ಮನ್ನು ಹಿಂಗೆ ಬಿಟ್ಟರೆ ಸಮಾಧಿ ಮಾಡ್ತೀರಿ, ನೀವು ಯಾರನ್ನೂ ಕೂಡ ಪರಿಗಣಿಸ್ತಾ ಇಲ್ಲ, ಒಂದ ಎರಡಾ ಸಂಗತಿಗಳು ಏನೇನು ಮಾತಾಡಿದ್ರು ನಿನ್ನೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರು ಏನು ಹೇಳ್ತಾರೆ ಬನ್ನಿ ನೋಡ. ಪಕ್ಷಕ್ಕೆ ಏನು ಕೊಡುಗೆ ಅವ್ರದ್ದು ಇವಾಗ ಮಾಡಿರೋರು? ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರುವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡ್ದಿದ್ದಾರೆ ಅಂಥವನ್ನು ಕೈ ಬಿಡ್ತೀರಿ? ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀರಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು? 13 ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವಲ್ಲಿ. ಯಾಕೆ ಅಂದರೆ ಅಲ್ಲೇನು ಹೇಳಿದಿರಿ, ಇನ್ನೂ ಕೂಡ ಚರ್ಚೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದಿರಿ. ಇವತ್ತು ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀರಿ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು, ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜೇಂದ್ರ ಅವರ ಪಾತ್ರ 0. ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಕಾರಣ ಏನಂದ್ರೆ ನಾನು ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸಕ್ಕೆ ಹೋಗೋದಿಲ್ಲ. ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ಗೊಂದಲ ಇದೆ. ಯಾಕಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದೆಯೋ, ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನು ಹೊಸದಾಗಿ ಯಾವುದೋ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ, ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ಇದು ವಿಜೇಂದ್ರ ಅವರ ಸ್ಪಷ್ಟ ನುಡಿ. ಅವರು ಹೇಳ್ತಾರೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ದೇಶದಲ್ಲಿ ಹೆಂಗೆ ಅಧ್ಯಕ್ಷನ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯ ಮುಂದುವರೆದ ಭಾಗ ಇದು, ಅದೇ ರೀತಿಯಲ್ಲೇ ಅದೇ ವ್ಯವಸ್ಥೆಯ ಅಡಿನಲ್ಲೇ ನಾವು ಕೆಲಸ ಮಾಡಿದ್ದೀವಿ ಅಂತ. ಆದರೆ ಈ ನೋಡಿ, ಈ ಕೋಆರ್ಡಿನೇಷನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನಲಿಕ್ಕೆ, ಈ ಏನಾದರೂ ಮಾತುಕತೆಗಳಾಗ್ತಾವಲ್ಲ, ಮಾತುಕತೆಗಳಾದಂಥ ಸಂದರ್ಭದಲ್ಲಿ ಸ್ನೇಹಿತರ ನಡುವೆ ಮಾತುಕತೆ ಆಗಲ್ವಾ? ಈ ರೀತಿ ಒಂದು ಬಂದಿದೆ ಅಧ್ಯಕ್ಷರ, ಇದು ಮಾಡಲೇಬೇಕಾಗಿದೆ, ನಿಮ್ಮ ಒಪಿನಿಯನ್ ಏನು, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಈ ರೀತಿ ಮಾತಾಡ್ಬೋದಾಗಿತ್ತಲ್ಲ. ಇದೇ ಅಸಮಾಧಾನಗಳಿರೋದು. ಒಬ್ರಿಗೊಬ್ರಿಗೆ ಮಾತಿಲ್ಲ, ಕತೆ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಅಸಮಾಧಾನವನ್ನು ಜಾಸ್ತಿ ಮಾಡಿದೆ. ಅದರಲ್ಲೂ ನಿನ್ನೆ ಸುಧಾಕರ್ ಮಾತಾಡಾದ ಮೇಲೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿ ಮಾತಾಡುವಂಥದ್ದು ಇದೆಯಲ್ಲ, ಅದು ಅವ್ರಿಗೂ ಶೋಭೆ ತರಲ್ಲ, ಪಕ್ಷಕ್ಕಂತೂ ಮೊದಲೇ ಶೋಭೆ ತರಲ್ಲ. ಈ ಸಮಾಧಿ ಗಿಮಾಧಿ ಎನ್ನುವಂಥ ಮಾತುಗಳನ್ನು ನೀವು ಆಡಬಾರದು ಅಂದಿದ್ದಾರೆ ವಿಜೇಂದ್ರ. ಯಾವ ಸೀನಿಯರ್ ಲೀಡರ್ಸ್ನು ಕೂಡ ನಿಮಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ.
ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು, ಅವತ್ತು ರಮೇಶ್ ಅವ್ರು ನಿಮ್ಗೆ ಬಹಳ ಚೆನ್ನಾಗಿದ್ರು, ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ರಿ. ಇವತ್ತು ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ಅವರು ನಮ್ಮನ್ನು ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾಜಿ ಸಚಿವರಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ. ಅದನ್ನು ನಂದು ಯಾವುದೇ ರೀತಿ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜಯೇಂದ್ರ ತಿತ್ಕೋಬೇಕು ಅಂತ ಹೇಳಿದ್ದಾರೆ. ನೇರವಾಗಿ ನೀವು ಸಮಾಧಿ ಮಾಡಕ್ಕೆ ಹೊರಟಿದ್ದೀರಿ ಎನ್ನುವಂಥ ಮಾತನ್ನು ಹೇಳಿಬಿಟ್ಟು ಸುಧಾಕರ್. ಅಷ್ಟೇ ಅಲ್ಲ, ಇನ್ನು ಸಮಾಧಾನದ ಕಥೆಯೆಲ್ಲ ಮುಗೀತು, ಇನ್ನೇನಿದ್ರು ಸಮರ, ಇನ್ನೇನಿದ್ರು ಯುದ್ಧ ಅನ್ನುವಂಥ ಮಾತನಾಡಿದ್ದು. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ವಿಜಯೇಂದ್ರ ಮಾತಾಡಿದ್ದಾರೆ. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ಆ ರೀತಿ ಮಾತನಾಡಬಾರ್ದು. ನಾನು ಹೇಳಿದ್ನಲ್ಲ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು, ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಇದನ್ನು ಕಣ್ಮುಂದೆ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಆ ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ, ವಿನಂತಿ ಮಾಡ್ತಾ ಇದ್ದೇನೆ. ಸುಧಾಕರ್ ಈ ರೀತಿ ಮಾತನಾಡಬಾರ್ದು. ಸುಧಾಕರ್ ತಮ್ಮ ಮಾತಿನ ಶೈಲಿನ ಬದಲಾಯಿಸ್ಕೋಬೇಕು. ಈ ಮಾತನ್ನು ಹೇಳಿದ್ದಾರೆ ಹಾಸನದ ಮಾಜಿ ಶಾಸಕರು ಪ್ರೀತಮ್ ಗೌಡ ಅವರು. ಜೊತೆಗೆ ಏನಂದ್ರೆ ಅವ್ರು ಹೇಳ್ತಾರೆ, ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ಅನ್ನೋದ್ರ ಮುಖಾಂತರ ವಿಜೇಂದ್ರ ಅವರ ಪರವಾಗಿ ಅವರು ನಿಂತಿದ್ದಾರೆ. ನೋಡಿ, ಒಬ್ಬರು ಸಮಾಧಿ ಕಟ್ತೀನಿ ಅಂತಿದ್ದಾರೆ, ಇನ್ನೊಬ್ರು ಮುಗಿಸ್ತೀನಿ ಅಂತಿದ್ದಾರೆ. ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಲ್ದೋದ್ರೆ ಬೇರೆಯವ್ರು ಮುಗಿಸ್ತಾರೆ ಅಂತೇಳಿ ಅನ್ಕೊಳ್ತಾರೆ. ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದ್ರೆ ಬೇರೆಯವ್ರು ಮುಗಿಸೋಕೆ ಬಂದರೆ ನಾನು ಉಳ್ಕೊಳ್ಳೋದೇ ರಾಜಕಾರಣ. ಆ ಕಲೆ ಗೊತ್ತಿದ್ರೆ ರಾಜಕಾರಣದಲ್ಲಿ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಮನೇಲಿರಬೇಕು. ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ? ನಾನು ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಅದರ ನಡುವೆ ಎಲ್ಲ ರೀತಿಯಾದಂಥ ಸಂಘರ್ಷಗಳಿರುತ್ತೆ. ಆ ಸಂಘರ್ಷವನ್ನು ಮೀರಿ ಪಕ್ಷದಲ್ಲಿ ಉಳಿದು ಪಕ್ಷವನ್ನು ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ. ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ. ಭಾಳ ಇನ್ನೋಸೆಂಟಾಗಿ ಮಾತನಾಡೋದು ಬೇಡ. ಅವ್ರವ್ರ ರಾಜಕಾರಣ ಅವ್ರು ಮಾಡಿದ್ದಾರೆ. ಟಿಕೆಟ್ ಕೊಟ್ಟರೆ ಪಾರ್ಟಿ ಒಳ್ಳೇದು, ನಾನು ಹೇಳಿದವ್ರು ಜಿಲ್ಲಾಧ್ಯಕ್ಷರು ಮಾಡೋರು ಪಾರ್ಟಿ ಒಳ್ಳೇದು, ಇಲ್ಲಾಂದ್ರೆ ಪಾರ್ಟಿ ಒಳ್ಳೇದಿಲ್ಲ ಅಂದರೆ ಎಲ್ಲ ಟೈಮಲ್ಲೂ ಒಳ್ಳೇದಾಗಕ್ಕಲ್ಲ. ಕೆಲವು ಟೈಮು ತಂದೆ ತಾಯಿಗಳೇ ಮಕ್ಳಿಗೆ ಏನಾದರೂ ಹೇಳಬೇಕಾದ್ರೆ ಒಂದು ಮೊಬೈಲ್ ಕೊಡ್ಸೋರು, ಲ್ಯಾಪ್ಟಾಪ್ ಕೊಡಿಸ್ಬೇಕಾದ್ರೆ ಮುಂದಿನ ಸಲ ಕೊಡ್ಸೋಣ ಅಂತಾರೆ. ಯಾಕಂದರೆ ಎಲ್ಲ ಕೊಡ್ಸೋರು ಹೇಳಿದ ಮಾತು ಕೇಳಲ್ಲ ಅಂತೇಳಿ ಹಂಗಿದೆಲ್ಲ ಟೆಸ್ಟಿಂಗ್ ಪೀರಿಯಡ್ ಇರುತ್ತೆ. ನಾನಾಗಲಿ ಸುಧಾಕರ್ ಅವರಾಗಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರಾಗಿರಬೇಕು. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಯಲ್ಲಿ ಬರಲಿ, ಪಕ್ಷ ಕಟ್ಟಲಿ, ಇವೆಲ್ಲ ಅಹಮ್ಮಿನ ಮಾತುಗಳನ್ನ ಬಿಡಬೇಕು. ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ, ಅವರೇ ಗೆಲ್ಲಿಲ್ಲ ಪಾಪ. ಅಂದರೆ ಇವರು ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತೇಳಿ ಮಾತನಾಡೋದು ದುರಂಕಾರದ ಮಾತಿದೆಯಲ್ಲ, ಅದನ್ನು ನಿಲ್ಲಿಸಬೇಕು. ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರೋ ಅಂಥವ್ರು, ಅವ್ರ ಬಗ್ಗೆ ಮಾತನಾಡಬೇಕಾದ್ರಾಗಲಿ, ವಿಜೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು. ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟು ಮಾತನಾಡೋ ಅಂಥದ್ದನ್ನು ಕಲಿಬೇಕು. ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನು ಕಾರ್ಯಕರ್ತರು ಗಮನಿಸಿದ್ದಾರೆ. ಬೇರೆಯವ್ರದ್ದೇನು ಬಿಚ್ಚಿಡೋದು ಬೇಡ, ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೊಬಿಟ್ರೆ ಸಾಕು. ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ. ಮತ್ತು ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟರ್ ಸುಧಾಕರ್, ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರಬೇಕು ಅಂತೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ. ಕಾರಣ